ಫೈನಲ್ ಆಗಿ ನಮ್ಮ ಗ್ರೀನ್ ಚಿಕನ್ ಅದ್ಭುತ ರುಚಿಯಲ್ಲಿ ರೆಡಿಯಾಗಿದೆ. ಇವಾಗ ಅರ್ಧ ಲೆಮನ್ ಅನ್ನು ಹಾಕೊಳ್ಳೋಣ. ಅರ್ಧ ಲೆಮನ್ ಜ್ಯೂಸನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ನಮಸ್ತೆ ಎಲ್ಲರಿಗೂ. ಎಲ್ಲರೂ ಸುಸಿಸ್ ಕಿಚನಿಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ನೋಡೋಣ. ಇವತ್ತು ನಾವು ರುಚಿಯಾದ ಸುಲಭವಾಗಿ ಮಾಡುವಂಥ ಗ್ರೀನ್ ಚಿಕನನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬಹಳ ಸುಲಭ ಮಾಡೋದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ನೀವು ಹೊಸದಾಗಿ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡಿ. ನಾನಿಲ್ಲಿ 1 kg ಚಿಕನನ್ನು ತೊಗೊಂಡಿದ್ದೀನಿ. ಮಾಮೂಲಿ ಚಿಕನ್ನೇ ತೊಗೊಂಡಿದ್ದೀನಿ, ಬೋನ್ಲೆಸ್ ಅಂತ ಇಲ್ಲ. ಮಾಮೂಲಿನೇ ಸಾರಿಗೆ ತರುವಂಥ ಚಿಕನನ್ನು ಸ್ವಲ್ಪ ಮೀಡಿಯಮ್ ಆಗಿ ಕಟ್ ಮಾಡಿಸ್ಕೊಂಡು ತಂದಿಟ್ಟಿದ್ದೀನಿ. 1 kg ಅಷ್ಟು ತೊಗೊಂಡಿದ್ದೀನಿ. ಬೇಗನೆ ಆಗುತ್ತೆ ಇದು. 10 ರಿಂದ 15 ನಿಮಿಷದ ಒಳಗಡೆ ರೆಡಿ ಮಾಡಿಕೊಳ್ಳುವಂಥ ಗ್ರೀನ್ ಚಿಕನ್ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಖಾರವಾಗಿ ಮಾಡಬೇಕು, ತುಂಬ ಅದ್ಭುತ ರುಚಿ ಇರುತ್ತೆ. ಒಂದು ಮಣ್ಣಿನ ಪಾತ್ರನ ಬಿಸಿಗೆ ಇಟ್ಕೊಂಡು 2 ಚಮಚದಷ್ಟು ತೆಂಗಿನೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ತುಪ್ಪ ಆದರೂ ಯೂಸ್ ಮಾಡ್ಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗಿದೆ. 2 ಸಣ್ಣದಾದ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕೊಳ್ಳೋಣ. ಚೆಂದ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆಂದ ಫ್ರೈ ಆಗಿದೆ. 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋದಿದ್ರೆ ಸಣ್ಣದಾಗಿ ಕಟ್ ಮಾಡಿ ಕೂಡ ಹಾಕೋಬಹುದು ಶುಂಠಿ ಮತ್ತು ಬೆಳ್ಳುಳ್ಳಿನ. ನಾನಿವತ್ತು ಪೇಸ್ಟ್ ಹಾಕಿ ಮಾಡ್ತಾ ಇದ್ದೀನಿ. ಹಸಿ ವಾಸನೆ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೆನ್ನಾಗಿ ಫ್ರೈ ಆಗಿದೆ. ತೊಳೆದಿಟ್ಕೊಂಡ ಚಿಕನನ್ನು ಹಾಕೊಳ್ಳೋಣ. ಸ್ವಲ್ಪನೂ ನೀರು ಇರಬಾರ್ದು, ನೀಟಾಗಿ ತೊಳೆದಿಟ್ಕೊಂಡಿರ್ಬೇಕು. ಚಿಕನ್ ಎಷ್ಟು ಚೆನ್ನಾಗಿ ತೊಳೆದು ಹಿಂಡಿ ತಗೊಳ್ತೀವಿ ಅಷ್ಟು ಒಳ್ಳೆಯದು. ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ರುಚಿ ಅಂತೂ ಅದ್ಭುತವಾಗಿರುತ್ತೆ. ಮಣ್ಣಿನ ಚಟ್ಟಿಯಲ್ಲಿ ಯಾವುದೇ ಪದಾರ್ಥ ಮಾಡಿದರೂ ಕೂಡ ಬೇಗ ಹಾಳಾಗಲ್ಲ. ಎಷ್ಟು ಜನರು ಟ್ರೈ ಮಾಡಿದ್ದೀರಾ ಅದನ್ನು ನನಗೆ ಕಮೆಂಟಲ್ಲಿ ಬರ್ತಿಳಿಸಿ. ಗ್ರೀನ್ ಚಿಕನಿಗೆ ಮಸಾಲೆ ರುಬ್ಕೊಳ್ಳೋಣ. ಗ್ರೀನ್ ಚಿಕನ್ ಆಗಿರೋದ್ರಿಂದ ಇಲ್ಲಿ ಹಸಿರು ಮೆಣಸಿನಕಾಯಿನೇ ಖಾರಕ್ಕೆ ತಕ್ಕಂತ ಹಾಕ್ಕೊಂಡಿದ್ದೀನಿ. ಒಂದು 10 ಹಾಕ್ಕೊಂಡಿದ್ದೀನಿ ನಾನು 1 kg ಅಳತೆಗೆ. ಇದಷ್ಟು ಖಾರ ಸ್ವಲ್ಪ ಕಡಿಮೆ ಇದೆ, ಹಾಗಾಗಿ ಇಲ್ಲೊಂದು 35 ಗೋಡಂಬಿ ಪೀಸಸನ್ನು ತೊಗೊಂಡಿದ್ದೀನಿ. ಇದನ್ನು ಸೇರಿಸ್ಕೊಳ್ಳೋಣ. ನಿಮ್ಮ ಮನೆಯಲ್ಲಿ ಹಸಿರು ಮೆಣಸಿನಕಾಯಿ ನೀವು ಖಾರ ಹೇಗೆ ಯೂಸ್ ಮಾಡ್ತೀರಾ ಅದರ ಮೇಲೆ ಹಾಕ್ಕೊಳ್ಳಿ. ಮತ್ತು ಚಿಕನ್ ಕೂಡ ಜಾಸ್ತಿ ಮಾಡೋದಿದ್ರೆ ಹಸಿರು ಮೆಣಸಿನಕಾಯಿನ ಜಾಸ್ತಿ ಮಾಡ್ಕೋಬೇಕು. ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ. ಪುದೀನ ಇದ್ದರೂ ಹಾಕ್ಕೊಳ್ಬೋದು. ನನ್ನ ಹತ್ರ ಪುದೀನ ಖಾಲಿಯಾಗಿತ್ತು, ಸೊ ನಾನು ಕೊತ್ತಂಬರಿ ಸೊಪ್ಪು ಮಾತ್ರ ಹಾಕಿ ಮಾಡ್ಕೊಳ್ತೀನಿ. ಇದನ್ನು ಮೊಸರು ಹಾಕ್ಕೊಂಡು ರುಬ್ಕೋಬೇಕು. ಒಂದು 50 ಗ್ರಾಮ್ ಅಷ್ಟು ಮೊಸರು ಹಾಕ್ಕೊಂಡಿದ್ದೀನಿ. ಗಟ್ಟಿಯಾಗಿ ರುಬ್ಕೊಳ್ಳೋಣ. ಈ ಹದದಲ್ಲಿ ನೈಸಾಗಿ ಮತ್ತು ಗಟ್ಟಿಯಾಗಿ ರುಬ್ಕೊಂಡಿರಬೇಕು. ಚಿಕನ್ ಹಾಕಿ 10 ನಿಮಿಷ ಆಗಿದೆ. ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ನೀರಲ್ಲಿ ಚಿಕನ್ ಬೇಯುತ್ತೆ. ಇವಾಗ ಸಣ್ಣದಾಗಿ ಕಟ್ ಮಾಡಿದ 1 ಟೊಮೆಟೊನ ಹಾಕೊಳ್ತಾ ಇದ್ದೀನಿ. ಇದನ್ನು ಹಾಕಿ ಒಂದು 3 ನಿಮಿಷ ಬೇಯಿಸ್ಕೊಳ್ಳೋಣ. ಆಮೇಲೆ ಮಸಾಲೆ ಹಾಕ್ಕೊಂಡ್ರೆ ಆಯಿತು. ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಟೊಮೆಟೊ ಹಾಕಿ ಒಂದು 3 ನಿಮಿಷ ಬೆಂದ ಮೇಲೆ ಉಪ್ಪು ಪುಡಿಯನ್ನು ಹಾಕ್ಕೊಂಡ್ರೆ ಆಯಿತು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಚಿಕನ್ ನೋಡಿ ಈ ಹದದಲ್ಲಿ ಬೆಂದಿದೆ. ಇವಾಗ ಮಸಾಲೆಗಳನ್ನು ಹಾಕ್ಕೊಳ್ಳೋಣ. ಅರಿಶಿನ ಪೌಡ್ರು ಅರ್ಧ ಸ್ಪೂನಷ್ಟು, ಗರಂ ಮಸಾಲ 1 ಸ್ಪೂನು, ಧನಿಯಾ ಪೌಡರ್ ಅರ್ಧ ಸ್ಪೂನು. ಇದು ಹುರಿದು ಜೀರಿಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು 1 ಚಮಚದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಮ್ಮೆ ಮಸಾಲೆ ಹಾಕಿ ಒಂದು ಕುದಿ ಬಂದ ಮೇಲೆ ನಾವು ಗ್ರೀನ್ ಮಸಾಲ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನು ಹಾಕ್ಕೊಂಡ್ರೆ ಆಯಿತು.
ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ನಮ್ಮ ಫ್ಯಾಮಿಲಿಗೆ ನಾನು ಈ ರೀತಿಯಲ್ಲಿ ಗ್ರೀನ್ ಮಸಾಲ ಮಾಡಿಕೊಟ್ರೆ ತುಂಬ ಇಷ್ಟಪಡ್ತಾರೆ ಅವರು. ಗ್ರೀನ್ ಮಸಾಲೆ ಹಾಕಿ ಈ ರೀತಿಯಲ್ಲಿ ಕುದೀತಾ ಇರುವಾಗ ಮಸಾಲೆಗಳು ಹಾಕಿ ಈ ರೀತಿ ಕುದೀತಾ ಇರುವಾಗ ನಾವು ರುಬ್ಬಿಟ್ಕೊಂಡ ಗ್ರೀನ್ ಮಸಾಲೆನ ಸೇರಿಸ್ಕೊಳ್ಳೋಣ. ನೀವು ತೀರಾ ಗ್ರೀನ್ ಕಲರ್ ಬೇಕು ಅಂದರೆ ಸ್ವಲ್ಪ ಕಲರನ್ನು ಆ್ಯಡ್ ಮಾಡ್ಕೋಬೋದು. ಆರೋಗ್ಯದ ದೃಷ್ಟಿಯಿಂದ ಹೇಳೋದಾದರೆ ಬೇಡ, ಇದೇ ಸಾಕಾಗುತ್ತೆ. ಇದು ಗಟ್ಟಿ ಆಗುತ್ತೆ, ಯಾಕೆಂತೇಳಿದರೆ ನಾವು ಗೋಡಂಬಿ ಹಾಕಿದ್ದೀವಲ್ಲ, ಹಾಗಾಗಿ ಗಟ್ಟಿ ಆಗುತ್ತೆ. ನಿಧಾನ ಉರಿಯಲ್ಲಿ ಒಂದು 10 ನಿಮಿಷ ಕುದಿಸ್ಕೊಳ್ಳೋಣ. ಫೈನಲ್ ಆಗಿ ನಮ್ಮ ಗ್ರೀನ್ ಚಿಕನ್ ಅದ್ಭುತ ರುಚಿಯಲ್ಲಿ ರೆಡಿಯಾಗಿದೆ. ಇವಾಗ ಅರ್ಧ ಲೆಮನನ್ನು ಹಾಕೊಳ್ಳೋಣ. ಅರ್ಧ ಲೆಮನ್ ಜ್ಯೂಸನ್ನು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಆಯಿತು. ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಸ್ಕೊಂಡು ಆಮೇಲೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ವಾವ್, ಎಂತ ಸೂಪರಾಗಿ ರೆಡಿಯಾಗಿದೆ ನೋಡಿ. ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ. ಅದ್ಭುತವಾದ ಗ್ರೀನ್ ಮಸಾಲಾ ಚಿಕನ್ ಈ ರೀತಿಯಲ್ಲಿ ರೆಡಿಯಾಗಿದೆ. ತಪ್ಪದೇ ಒಂದ್ಸಲ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ. ನಿಮ್ಮ ಕಮೆಂಟ್ ಓದಲು ನಾನು ಕಾಯ್ತಾ ಇರ್ತೇನೆ. ಹಾಗೆ ಹೊಸಬರು ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ, ಯಾಕೆ ಅಂತ ಹೇಳಿದರೆ ನಾನು ಯಾವುದೇ ವಿಡಿಯೋ ಹಾಕಿದರೂ ನೀವು ಫಸ್ಟ್ ನೋಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.